ಆಹಾ, ನಾನು ಧನ್ಯನಾದೆ. ರಾಮ ಕಥೆಯನ್ನು ಕೇಳಿ ನಾನು ಕೃತಾರ್ಥನಾದೆ. ಇನ್ನು ನಾನು ಈ ಯಾಗದ ಕುದುರೆಯನ್ನು ಮುಕ್ತಗೊಳಿಸುತ್ತೇನೆ. ಅಯ್ಯ, ನೀನು ಪವಿತ್ರವಾದ ಶ್ರೀರಾಮನ ಕಥೆಯನ್ನು ಕೇಳಿ ಕೃತಕೃತ್ಯನಾಗಿರುವೆ. ಇನ್ನು ನೀನು ರಾಕ್ಷಸ ಧರ್ಮದಿಂದ ಮುಕ್ತನಾಗಿ ದೇವಲೋಕವನ್ನು ಸೇರು. ಮಹರ್ಷಿ ಶ್ರವಣಕರೇ, ರಾಮ ಸೋದರ ಶತ್ರುಘ್ನ, ರಾಮಭದ್ರ ಹನುಮಂತ, ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ರಾಮ ಕಥೆಯನ್ನು ಕೇಳಿ ನಾನು ಪುನೀತನಾದೆ. ನಾನೀಗ ಶಾಪಮುಕ್ತನಾಗಿ ದೇವಲೋಕಕ್ಕೆ ತೆರಳುತ್ತೇನೆ. ಮುನೀಂದ್ರ, ನಿಮ್ಮಿಂದ ಬಹುದೊಡ್ಡ ಉಪಕಾರವಾಯಿತು. ನಿಮ್ಮ ಸೂಚನೆಯಿಂದ ನಮ್ಮ ಯಾಗದ ಕುದುರೆ ಮುಕ್ತವಾಯಿತು. ಶತ್ರುಘ್ನ, ನಾನು ಉಪಕೃತನಾಗಿದ್ದೇನೆ. ನಿಮ್ಮಿಂದ ನಾನು ರಾಮಕಥೆಯನ್ನು ಕೇಳುವ ಪುಣ್ಯ ಲಭಿಸಿತು. ಈ ಕಥೆಯ ಮಹಿಮೆಯಿಂದ ರಾಕ್ಷಸನು ಸಾತ್ವಿಕನಾಗಿ ಸ್ವರ್ಗಕ್ಕೆ ಹೋಗುವ ಚಮತ್ಕಾರವನ್ನು ನೋಡುವಂತಾಯಿತು. ಇದು ನನ್ನ ಭಾಗ್ಯ, ಶ್ರೀರಾಮನ ಅನುಗ್ರಹ. ಶತ್ರುಘ್ನ, ಇನ್ನು ನಿಮ್ಮ ಸಂಚಾರ ಸುಗಮವಾಗಿ ಸಾಗಲಿ. ಶ್ರೀರಾಮನ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ಯಶಸ್ವಿಯಾಗಲಿ. ನಮಗಿನ್ನು ಅನುಮತಿ ನೀಡಿ ಮುನೀಂದ್ರ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಗುರುಗಳಿಗೆ ಪ್ರಣಾಮಗಳು. ಬಾ ಮಗಳೇ, ನಿನಗೆ ನಿನ್ನ ಮಕ್ಕಳು ಗಳಿಸಿದ ಕೀರ್ತಿಯಿಂದ ಸಂತೋಷವಾಗಿದೆಯಲ್ಲವೇ? ಅಂಥ ಮಕ್ಕಳನ್ನು ಪಡೆದ ಯಾವ ತಾಯಿ ತಾನೇ ಸಂತೋಷ ಪಡುವುದಿಲ್ಲ ಪೂಜ್ಯರೇ. ನಿಮ್ಮ ಕರುಣೆಯಿಂದ ಅವರು ವಿದ್ಯಾವಂತರಾಗಿದ್ದಾರೆ, ಸದ್ಗುಣಿಗಳಾಗಿದ್ದಾರೆ. ತಾಯಿಯನ್ನು ಸದಾ ಸಂತೋಷದಿಂದಿಡಬೇಕೆಂದು ಬಯಸುತ್ತಾರೆ. ಅದು ಮಕ್ಕಳ ಕರ್ತವ್ಯ ತಾಯಿ. ಅಂಥ ಮಕ್ಕಳಲ್ಲಿ ಚಿಂತೆ ನೋವುಗಳಿದ್ದರೆ ಅದನ್ನು ಪರಿಹರಿಸಬೇಕಾದದ್ದು ತಾಯಿಯ ಕರ್ತವ್ಯವಲ್ಲವೇ ಪೂಜ್ಯರೇ? ನಿನ್ನ ಮಕ್ಕಳನ್ನು ಯಾವ ಚಿಂತೆ ಬಾಧಿಸುತ್ತಿದೆ? ಪೂಜ್ಯರೇ, ಅವರು ಅಯೋಧ್ಯೆಗೆ ಹೋಗಿ ನನ್ನ ಸ್ವಾಮಿಯ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಬಂದ ನಂತರ ಸದಾ ಸಂತೋಷದಿಂದಿರುತ್ತಾರೆ ಎಂದುಕೊಂಡೆ. ಆದರೆ ಅವರು ಹಾಗಿಲ್ಲ. ಅಂದರೆ ಅವರು ತಮ್ಮ ಮನಸ್ಸಿಗೆ ನೋವಾಗುವಂತಹ, ಬೇಸರವಾಗುವಂತಹ ಘಟನೆ ಏನಾದರೂ ನಡೆಯಿತೆಂದು ಹೇಳಿದರೆ? ಇಲ್ಲ ಪೂಜ್ಯರೇ, ಅವರು ಅಂಥದ್ದೇನೂ ಹೇಳಲಿಲ್ಲ. ಅವರು ಕೇವಲ ತಮ್ಮ ಪ್ರಯಾಣದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಸಂತೋಷದ ವಿಚಾರಗಳನ್ನಷ್ಟೇ ಹೇಳುತ್ತಿದ್ದಾರೆ. ಮತ್ತೆ ಅವರಿಗೆ ಚಿಂತೆ ಇದೆ ಎಂದು ಹೇಗೆ ಊಹಿಸಿದೆ? ಮಾತೃ ಹೃದಯ ಮಕ್ಕಳ ವಿಚಾರದಲ್ಲಿ
ಸೂಕ್ಷ್ಮವಾಗಿರುವುದಲ್ಲವೇ ಪೂಜ್ಯರೇ? ಆಗಾಗ ಅವರು ಗಂಭೀರರಾಗುತ್ತಾರೆ. ನನಗೂ ಹೇಳಲಾಗದ ಏನೋ ವಿಷಯ ಅವರ ಅಂತರಂಗದಲ್ಲಿರಬಹುದೆಂದು ನನ್ನ ಊಹೆ. ನಿನ್ನ ತರ್ಕಕ್ಕೆ ಅರ್ಥವಿದೆ ತಾಯಿ. ನಿನ್ನ ಮಕ್ಕಳು ಅಯೋಧ್ಯೆಯಿಂದ ಬಂದ ಮೇಲೆ ಅಲ್ಲಿ ಸೀತೆಯನ್ನು ಕಾಣಲಿಲ್ಲ, ಸ್ವರ್ಣ ಸೀತೆಯನ್ನು ಮಾತ್ರ ಕಂಡೆವು ಎಂದೇನಾದರೂ ಹೇಳಿದರೆ? ನಾನು ಆ ವಿಚಾರವಾಗಿ ಅವರನ್ನು ಏನೂ ಕೇಳಲಿಲ್ಲ ಪೂಜ್ಯರೇ. ಅಲ್ಲಿಲ್ಲದ ಸೀತೆಯ ಬಗ್ಗೆ ಕೇಳಿದರೆ ಅವರು ನೊಂದುಕೊಳ್ಳುತ್ತಾರೇನೋ ಎಂದುಕೊಂಡೆ. ಬಹುಶಃ ನಾನೇ ಆ ಸೀತೆ ಎಂದು ತಿಳಿದು ದುಃಖ ಪಡುತ್ತಾರೇನೋ ಎಂದುಕೊಂಡೆ. ಪೂಜ್ಯರೇ, ನನ್ನ ವಿಚಾರವಾಗಿ ಅವರಿಗೆ ಎಲ್ಲ ವಿಷಯ ತಿಳಿದು ಬಿಟ್ಟಿರಬಹುದೇ? ಬೇಡ ತಾಯಿ, ಆ ಬಗ್ಗೆ ವ್ಯಥೆ ಪಡುವುದು ಬೇಡ. ಅವರಿಗೆ ತಿಳಿದಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದು ಬೇಡ. ಕಾಲ ಬಂದಾಗ ಎಲ್ಲವೂ ತಾನಾಗಿಯೇ ತಿಳಿಯುತ್ತದೆ. ಸತ್ಯ ಸೂರ್ಯನ ಬೆಳಕಿದ್ದ ಹಾಗೆ, ಅದು ತಿಳಿಯಬೇಕೆಂದಾಗ ಲೋಕಕ್ಕೆಲ್ಲ ತಿಳಿಯುತ್ತದೆ. ತಾಯಿ, ನಿನ್ನ ಮಕ್ಕಳ ಮುಂದೆ ಖಂಡಿತ ಕೀರ್ತಿವಂತರಾಗಿ ಬಾಳುತ್ತಾರೆ. ನೀನು ನೆಮ್ಮದಿಯಿಂದಿರು. ಹಾಗೇ ಆಗಲಿ ಪೂಜ್ಯರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ರಾಮ ನಾಮ ವರಾನನೆ ಸತ್ಯಾದ್ರಿ ರಾಮము ಸರಸೀರು ಹಾಕ್ಯము ನಾಸಾ ಮಣಿಂ ರಾಜಿತ ಚಂದ್ರಶೇಖರಂ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಸೇನೆ ಸಾಗುತ್ತಲಿಹುದು ಅಶ್ವವು ಹೋದ ಕಡೆಯೆಲ್ಲ, ಅಶ್ವವು ಹೋದ ಕಡೆಯೆಲ್ಲ. ಒಂದೊಂದೆಡೆಯೂ ಒಂದೊಂದನುಭವ, ಕುದುರೆಗೆ ತಡೆಯಿಲ್ಲ, ಯಜ್ಞಾಶ್ವಕ್ಕೆ ತಡೆಯಿಲ್ಲ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ
ನಾಡಿಗೆ ಮುಂದೋಡುತ್ತ ಸೇನೆ ಸಾಗುತ್ತಲಿರುವುದು ಅಷ್ಟವು ಹೋದ ಕಡೆಯೆಲ್ಲ ಅಷ್ಟವು ಹೋದ ಕಡೆಯೆಲ್ಲ ಒಂದೊಂದೆಡೆಯೂ ಒಂದೊಂದನುಭವ ಕುದುರೆಗೆ ತಡೆಯಿಲ್ಲ ಯಜ್ಞಾಶ್ವಕ್ಕೆ ತಡೆಯಿಲ್ಲ ಸಾಗುತ್ತಲಿರುವುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ ಕಾಡಿಂದ ನಾಡಿಗೆ ಮುಂದೋಡುತ್ತ ಕಾಡಿಂದ ನಾಡಿಗೆ ಮುಂದೋಡುತ್ತ ಅಮಾತ್ಯರೇ, ಬನ್ನಿ ಕುಳಿತುಕೊಳ್ಳಿ. ನಾನು ಯಾಗಕ್ಷೇತ್ರಕ್ಕೆ ಬರುವಂತೆ ಮುನಿಗಳು ಹೇಳಿ ಕಳಿಸಿದರೆ? ಇಲ್ಲ ಪ್ರಭು, ನಾನು ನಮ್ಮ ಯಾಗದ ಕುದುರೆಯ ವಿಷಯವನ್ನು ಹೇಳಲು ಬಂದೆ. ಅಂದರೆ ನಮ್ಮ ಯಾಗದ ಕುದುರೆಯನ್ನು ಮತ್ತೆ ಯಾರಾದರೂ ಕಟ್ಟಿ ಹಾಕಿದರೆಯೇ? ಇಲ್ಲ ಪ್ರಭು, ಯಾರೂ ಕಟ್ಟಿ ಹಾಕಿಲ್ಲ. ಈಗ ನಮ್ಮ ಯಾಗದ ಕುದುರೆ ಪ್ರವೇಶಿಸುತ್ತಿರುವ ರಾಜ್ಯದಲ್ಲೂ ಯಾವ ಪ್ರತಿರೋಧವೂ ವ್ಯಕ್ತವಾಗುವುದಿಲ್ಲ. ಅಮಾತ್ಯರೇ, ನಮ್ಮ ಯಾಗದ ಕುದುರೆ ಈಗ ಯಾವ ರಾಜ್ಯವನ್ನು ಪ್ರವೇಶಿಸಿದೆ? ನಮಗೆ ತಿಳಿದು ಬಂದಿರುವಂತೆ ನಮ್ಮ ಯಾಗದ ಕುದುರೆ ಈಗ ಸುರತರಾಜನ ಕುಂಡಲ ನಗರವನ್ನು ಪ್ರವೇಶಿಸಿದೆ. ಸುರತರಾಜನ ಕುಂಡಲ ನಗರವೇ? ಹೌದು ಪ್ರಭು. ನಾನು ತಿಳಿದಿರುವಂತೆ ಆ ಸುರತರಾಜ ಧರ್ಮಿಷ್ಠ. ಅಷ್ಟು ಮಾತ್ರವಲ್ಲ ಪ್ರಭು, ಅವನಿಗೆ ನಿಮ್ಮ ಮೇಲೆ ಅಪಾರವಾದ ಭಕ್ತಿಯೂ ಇದೆ. ಅಂದ ಮೇಲೆ ಅವನಿಂದ ಯಾವ ಅಡ್ಡಿಯೂ ಉಂಟಾಗುವುದಿಲ್ಲ? ಪ್ರಭು, ನಾನು ಬಂದಾಗ ತಾವು ಯಾವುದೋ ಗಹನವಾದ ವಿಷಯವನ್ನು ಆಲೋಚಿಸುತ್ತಿದ್ದೆ. ನನ್ನಿಂದ ಅಡ್ಡಿಯುಂಟಾಯಿತೆ? ಇಲ್ಲ ಮತ್ತೆ, ನಾನು ನನ್ನ ಮುಂದೆ ಹಾಡಿ ಹೋದ ಲವಕುಶರೆಂಬ ಬಾಲಕರ ಬಗ್ಗೆ ಯೋಚಿಸುತ್ತಿದ್ದೆ. ಹೌದು ಪ್ರಭು, ಆ ಬಾಲಕರು ಮತ್ತು ಅವರ ಗಾಯನ ಎರಡನ್ನು ಎಲ್ಲರೂ ಸದಾ ನೆನಪು ಮಾಡಿಕೊಳ್ಳುತ್ತಿರುತ್ತಾರೆ. ಅವರು ಮತ್ತೆ ಇಲ್ಲಿಗೆ ಬರಲಾರೆ. ಯಾರಿಗೆ ಗೊತ್ತು, ಬಹುಶಃ ಅವರ ಗಾಯನವನ್ನು ಕೇಳಲು ಬಯಸುವವರು ಅವರಿರುವ ಕಡೆಗೆ ಹೋಗಬೇಕೆಂದು. ನಿಜ ಪ್ರಭು, ಅವರಲ್ಲಿ ಅವರ ಗಾಯನದಲ್ಲಿ ಅಂತಹ ಆಕರ್ಷಣೆ ಇದೆ. ನಾನಿನ್ನು ಬರುತ್ತೇನೆ. ತಂದೆಯ ಬಳಿಗೆ ಮಕ್ಕಳು ಬರುವುದು ಸಹಜ. ಆದರೆ ತಂದೆ ಮಕ್ಕಳ ಬಳಿಗೆ ಹೋಗುವುದು ತಪ್ಪೇನು? ಮಿತ್ರ, ನೋಡಿದೆಯಾ ಕುದುರೆಯನ್ನು? ಎಷ್ಟು ಸುಂದರವಾಗಿದೆ. ಜೊತೆಗೆ ಚೆನ್ನಾಗಿ ಅಲಂಕಾರವನ್ನು ಸಹ ಮಾಡಿದ್ದಾರೆ. ಅದೇನು, ಕುದುರೆಯ ಹಣೆಯ ಮೇಲೆ ಏನೋ ಬರೆದಿರುವಂತೆ ಕಾಣುತ್ತಿದೆ. ವಾ, ಅದೇನೆಂದು ಓದಿ ನಮ್ಮ ಪ್ರಭುಗಳಿಗೆ ತಿಳಿಸೋಣ. ನಡೆ ನಡೆ.
ಸಾಮಾನ್ಯವಾದ ಕುದುರೆಯಲ್ಲ ಮಿತ್ರ, ಅಯೋಧ್ಯಾಧಿಪತಿ ರಾಮನ ಅಶ್ವಮೇಧ ಯಾಗದ ಕುದುರೆ. ಈ ಕುದುರೆಯು ನಮ್ಮ ನಗರದ ಬಳಿ ಬಂದಿದೆ ಎಂದು ನಮ್ಮ ಪ್ರಭುಗಳಿಗೆ ತಿಳಿಸಿದರೆ ಅವರು ಖಂಡಿತ ಸಂತೋಷ ಪಡುತ್ತಾರೆ. ಹೌದು, ಎಷ್ಟೇ ಆಗಲಿ ಅವರು ರಾಮನ ಭಕ್ತರಲ್ಲವೇ? ನಾವು ಈ ಕುದುರೆಯನ್ನು ಕಟ್ಟಿ ಹಾಕಿ ನಂತರ ಪ್ರಭುಗಳಿಗೆ ತಿಳಿಸೋಣವೇ? ಬೇಡ ಬೇಡ, ಕಟ್ಟುವುದು ಬೇಡ. ಹಾಗೆಯೇ ವಿಷಯವನ್ನು ತಿಳಿಸೋಣ, ನಂತರ ಅವರು ಹೇಳಿದ ಹಾಗೆ ಮಾಡೋಣ. ಅದೇ ಸರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಣಾಮಗಳು ಮಹಾಪ್ರಭು. ಪ್ರಭು, ಮನ್ನಿಸಬೇಕು, ಒಂದು ಅವಸರದ ವಾರ್ತೆ ಇದೆ, ಅದನ್ನು ತಿಳಿಸಲು ಬಂದೆವು. ಏನದು ಅವಸರದ ವಾರ್ತೆ? ಹೇಳಿರ್ಬೇಕಾರೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ